ಸಂಬಳನ ರಿಟೈರ್ಡ್ ಆದ ನಂತರ ಕೊಡ್ತಾರೆ. 20 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ, 20 ಲಕ್ಷ ರೂಪಾಯಿ DCRC ಕೊಡ್ತಾರೆ. ಆಮೇಲೆ ಗ್ರೂಪ್ ಇನ್ಶೂರೆನ್ಸ್ ಅಂತ ನಿಮ್ಮ ಹತ್ರ ಎಲ್ಲ ದುಡ್ಡು ಇಟ್ಕೊಂಡವ್ರೆ. ಅಲ್ಲಿ ಕೇಳಿದ್ರೆ ಗ್ರೂಪ್ ಇನ್ಶೂರೆನ್ಸ್ ಇಲ್ವಂತೆ. ದುಡ್ಡು ಏನಾಯ್ತು ಅದು? ಈಗ ತಾನೇ ನಾನು ಫೈಲ್ ನೋಡ್ಕೊಂಬಂದೆ. ಆ ಫೈಲ್ ಎಲ್ಲಿ ಕೊಟ್ಟಿದ್ವು ಕ್ಲರ್ಕ್ ಹತ್ರ, ಅಲ್ಲೇ ಅದೇ ಫೈಲು. ಈ ಪರಿಸ್ಥಿತಿ ನೌಕರಲ್ಲ ಅಂತ ಆದೇಶ ಹಾಕಿದ್ರು ನೋಡಿರ್ಬೇಕು ಎಲ್ಲರೂ ಕೂಡ. ಈ ಸೊಸೈಟಿ ಹೆಸರು ಹೇಳ್ಕೊಂಡು ನಮ್ಮನ್ನ ತುಂಬಾ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು. ಸರ್, ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಲ್ಲಿ ವಿನಂತಿ ಇಷ್ಟೇ. ನಾವು ರಾಜ್ಯದಾದ್ಯಂತ ಸುಮಾರು 820ಕ್ಕೂ ಹೆಚ್ಚು ಶಾಲೆಗಳನ್ನು ನಮ್ಮ ಕ್ರೈಸ್ತನ ಒಂದು ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಸುಮಾರು 6800 ಜನ ನಾವು ಕಾಯಂ ನೌಕರರಿದ್ದೇವೆ. ನಾವು ಸಂಘದ ಬಯಲ ಪ್ರಕಾರ ಆಯ್ಕೆ ಆಗಿರುವಂಥ ಸೊಸೈಟಿ ಆಗಿರೋದ್ರಿಂದ ನಾವು ಸರ್ಕಾರಿ ನೌಕರರಲ್ಲ ಅಂತೇಳಿ ನಮ್ಮನ್ನು ಪರಿಗಣಿಸ್ತಾರೆ. ಸರ್ಕಾರಿ ನೌಕರರಲ್ಲ ಅಂತಂದಾಗ ನಮಗೆ ಸರ್ಕಾರಿ ನೌಕರರ ಸೌಲಭ್ಯಗಳು ಸಿಗೋಲ್ಲ. ನಮಗೆ ವೇತನ ಸಿಗ್ತಿದೆ, ಆದರೆ ಸೌಲಭ್ಯಗಳಿಲ್ಲ. ಆ ಸೌಲಭ್ಯಗಳು ಮರೀಚಿಕೆ ಆಗಿದೆ. ಆ ಸೌಲಭ್ಯಗಳು ಬರಬೇಕು ಅನ್ನಂಗಿದ್ರೆ ನಮ್ಮನ್ನು ಒಂದು ಸ್ಟ್ರೀಲ್ ಲೈನ್ಗೆ ತೊಗೊಬರಬೇಕು. ಅಂದರೆ ಸರ್ಕಾರಿ ಈ ಶಾಲೆಗಳು ಮಾತ್ರ ಸರ್ಕಾರಿ ಆಗಿದ್ದಾವೆ, ಆದರೆ ನೌಕರರು ಮಾತ್ರ ಸರ್ಕಾರಿ ಅಲ್ಲ. ಹಾಗಾಗಿ ನಮ್ಮನ್ನು ನಿರ್ದೇಶನಾಲಯ ಅಂತೇಳಿ ಈ ಸಂಘವನ್ನು ಮಾಡಿ ಆ ಮುಖಾಂತರ ನಮ್ಮನ್ನು ಸರ್ಕಾರಿ ನೌಕರ ಕಾಣಬೇಕು. ಅದರಿಂದ ನಮ್ಗೆ ಏನೆಲ್ಲ ಅನುಕೂಲಗಳಾಗ್ತದೆ ಅಂದರೆ ನಾವು ಇನ್ನು ಉಳಿದ 4 ಬೇಡಿಕೆಯಲ್ಲಿ ಹೇಳಿದ್ದೇವೆ. ಮೊದಲನೇದು DCRC ಅಂತೇಳಿ. ನಾವೇನಾದರೂ ಅಕಾಲಿಕ, ನಾನು ಇವತ್ತೇನಾದರೂ ದುರ್ದೈವ, ನಾನೇನಾದರೂ ಇವತ್ತು ದುರ್ಮರಣವನ್ನು ಹೊಂದಿದರೆ ನನ್ನ ಮನೆಗೆ ನನ್ನ ಇತ್ಯಾದಿ ಅನುಕಂಪದ ಬರ್ತದೆ. ಆದರೆ ಫೈನಾನ್ಷಿಯಲ್ ಏನಿಲ್ಲ. ನಾವೆಲ್ಲ ಬೇಡಿ ಕೇಳಿದ್ದಕ್ಕೆ ಕಳೆದ ವರ್ಷದಲ್ಲಿ ಇಡಿಗಂಟು ಅನ್ನೋದೊಂದು ವ್ಯವಸ್ಥೆ ಆಗಿದೆ. ಆ ಇಡಿಗಂಟನ್ನು 5 ರಿಂದ 20 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ. ಎರಡನೇದಾಗಿ ಜ್ಯೋತಿ ಸಂಜೀವಿನಿ. ಏನಾದರೂ ನಮಗೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಇನ್ನಿತರ ತೊಂದರೆಗಳಾದಾಗ ಅವುಗಳಿಗೆ ನಮಗೆ ಬರ್ತಿರ್ತದೆ ಬರೀ ಜಸ್ಟ್ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಮೌಂಟು ಭಾಳ ಕಡಿಮೆ ಇದೆ. ಅದಕ್ಕೋಸ್ಕರ ಒಂದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಮಾಡಿಕೊಡ್ಬೇಕು. ಆಲ್ರೆಡಿ ಸರ್ಕಾರದಲ್ಲಿ ಆರೋಗ್ಯ ಸಂಜೀವಿನಿ ಇದೆ, ನಮಗೆ ಜ್ಯೋತಿ ಸಂಜೀವಿನಿ ಏನಾದರೂ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡಿದ್ದೇವೆ. ಅದು ಆಲ್ರೆಡಿ ಸರ್ಕಾರಿ ಆದೇಶ ಆಗಿತ್ತು. ಕಳೆದ ಬಾರಿ ಬಂದ ಸಚಿವರು ನಾವು ಈ ಥರ ಹೋರಾಟ ಕಾರ್ಯಕ್ರಮದಾಗ ನಮಗೆ ಕರೆದು ಮಾತಾಡಿಸಿ ಅದನ್ನು ಆದೇಶ ಮಾಡಿದರು. ಈಗ ತಾನೇ ನಾನು ಫೈಲ್ ನೋಡ್ಕೊಂಬಂದೆ. ಆ ಫೈಲ್ ಎಲ್ಲಿ ಕೊಟ್ಟಿದ್ವು ಕ್ಲರ್ಕ್ ಹತ್ರ, ಅಲ್ಲೇ ಅದೇ ಫೈಲು. ಈ ಪರಿಸ್ಥಿತಿ ನಂತರ 3ನೇ ಬೇಡಿಕೆ, ಸರ್ಕಾರನೇ ನಮ್ಮನ್ನು ವಸತಿ ಶಾಲೆಗಳು ಉಳಿಬೇಕು ಅಂತ ಆದೇಶ ಮಾಡಿರೋದ್ರಿಂದ ಆ ವಸತಿ ಶಾಲೆಗಳಿಗೆ ಕ್ವಾರ್ಟರ್ಸ್ಗಳಲ್ಲಿ ನಮಗೆ HR ಕಟ್ಟಾಗ್ತದೆ. ಆ HR ಏನೋ ವಿನಾಯಿತಿ ಮಾಡಿ ಅಂತ ಕೇಳಿದ್ವಿ. ಯಾಕೆಂದರೆ ಬೇರೆ ಇಲಾಖೆಯಲ್ಲಿ ಉಳುಕು ಅಂತ ಹೇಳಲ್ಲ, ಕಟ್ಟಾಯ ಇಲ್ಲ. ಇದ್ರ ಮಾತ್ರ HR ಕಟ್ಟಾಗತ್ತೆ. ನಮ್ಮ ಇಲಾಖೆಯಲ್ಲಿ ಅವರೇ ಉಳಿಸ್ತಾ ಇರೋದ್ರಿಂದ 24/7 ನಾವು ಅಲ್ಲಿ ಇರಬೇಕಾದ್ರೆ ಅನಿವಾರ್ಯತೆ ಇರೋದ್ರಿಂದ ನಮಗೆ HR ಏನು ವಿನಾಯಿತಿ ಕೊಡಬೇಕು ಅನ್ನೋದು ನಮ್ಮ ವಿನಂತಿ. ಕೊನೆಯದು